ವಿರಾಜಪೇಟೆ ನಿಸರ್ಗ ಬಡಾವಣೆ ಬಸ್ ತಂಗುದಾಣ ಅವಶ್ಯ ಎಂದು ಸ್ಥಳೀಯ ನಿವಾಸಿಗಳ ಹೇಳಿಕೆ. ಕಳೆದ ಕೆಲವು ತಿಂಗಳ ಹಿಂದೆ ನಿಸರ್ಗ ಬಡಾವಣೆಯ ಸುಮಾರು 110 ಮನೆಯಲ್ಲಿ ವಾಸಿಸುವ ನಿವಾಸಿಗಳ ಪರವಾಗಿ ಅಲ್ಲಿನ ನಿವಾಸಿಗಳಾದ ಕಣತಂಡ ಜಗದೀಶ್ ಅವರು ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ ಅವರ ಗಮನಕ್ಕೆ ತಂದಿದ್ದರು. ತಕ್ಷಣ ಸ್ಪಂದಿಸಿದ ಶಾಸಕರು ಸುಮಾರು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಲ್ಲಿನ ನಿವಾಸಿಗಳಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಆಧುನಿಕ ಶೈಲಿಯ ಬಸ್ ತಂಗುದಾಣ ನಿರ್ಮಾಣ ಮಾಡಲಾಯಿತು. ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಈ ಬಸ್ ತಂಗುದಾಣದ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡಿದ್ದರು. ಇದನ್ನು ಮನಗಂಡ ನಮ್ಮ ಮಾಧ್ಯಮದ ವರದಿಗಾರರು ಇಂದು ಖುದ್ದಾಗಿ ಅಲ್ಲಿಗೆ ಭೇಟಿ ನೀಡಿದಾಗ ಬೆಳಗ್ಗೆ ಸುಮಾರು 50ಕ್ಕೂ ಹೆಚ್ಚು ಕಾಲೇಜು ವಿದ್ಯಾರ್ಥಿಗಳು, 20ಕ್ಕೂ ಹೆಚ್ಚು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳು ಮತ್ತು ಬೇರೆ ಬೇರೆ ಉದ್ಯೋಗಕ್ಕೆ ತೆರಳುವ ಸದಸ್ಯರು ಈ ಬಸ್ ತಂಗುದಾಣವನ್ನು ಅವಲಂಬಿಸಿರುವುದು ಕಂಡುಬಂದಿದೆ. ಅವಶ್ಯಕತೆ ಇರುವ ಕಡೆ ಬಸ್ ತಂಗುದಾಣದ ಅವಶ್ಯಕತೆ ಇದ್ದರೆ ನೇರವಾಗಿ ಶಾಸಕರ ಬಳಿ ಮನವಿ ಮಾಡುವುದು ಉತ್ತಮ. ಅದು ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಇದನ್ನು ಹರಿಬಿಡುವುದು ಸರಿಯಲ್ಲ. ಅಲ್ಲಿನ ನಿವಾಸಿ ರಾಜೇಶ್ ಮಾತನಾಡಿ, ಇದು ಬಹಳ ವರ್ಷಗಳ ಬೇಡಿಕೆ, ಇದರ ಅವಶ್ಯಕತೆ ಬಹಳ ಇತ್ತು ಎಂದು ತಿಳಿಸಿದರು. ಈ ನಿಸರ್ಗ ಬಡಾವಣೆಯಲ್ಲಿರುವ ಈ ಶೆಲ್ಟರ್ ಬಸ್ ಶೆಲ್ಟರ್ ಅವಶ್ಯಕತೆ ಇದೆಯಾ ಸರ್? ತುಂಬ ಅವಶ್ಯಕತೆ ಇದೆ. ನಾವು ತುಂಬ ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ವಿ. ಯಾಕಂದರೆ ಇಲ್ಲಿ ಮಕ್ಕಳಿಗೆ ಹೋಲಿಕೆ ಮಾಡಲಿಕ್ಕೆ ಎಲ್ಲ ಕಷ್ಟ ಇದ್ದಿತ್ತು. ಇದು ಮಾಡಿದ್ರೆ ತುಂಬ ಪ್ರಯೋಜನ ಆಗುತ್ತೆ. ಅಲ್ಲಿನ ನಿವಾಸಿ ಭವ್ಯ ಅವರು ಮಾತನಾಡಿ, ಈ ಬಸ್ ತಂಗುದಾಣದಿಂದ ಪಕ್ಕದಲ್ಲಿ ಇರುವ ಕಾಲೇಜು ವಿದ್ಯಾರ್ಥಿಗಳಿಗೆ ಮಳೆ ಬಂದರೆ ಅಥವಾ ವಿಪರೀತ ಬಿಸಿಲು ಬರುವ ಸಂದರ್ಭದಲ್ಲಿ ಬಹಳ ಉಪಯೋಗವಾಗುತ್ತದೆ ಎಂದು ಮಾಹಿತಿ ನೀಡಿದರು. ನಮಸ್ತೆ, ನಿಮ್ಮ ಹೆಸರು ಮೇಡಮ್? ಈ ಬಸ್ ಶೆಲ್ಟರ್ ಅವಶ್ಯಕತೆ ಇದೆಯಾ ಮೇಡಮ್? ಇದೆ ಸರ್, ತುಂಬಾನೇ ಇದೆ. ಮಕ್ಕಳಿಗೆ ಸ್ಕೂಲ್ ಬರೋ ಗಂಟೆ ಇಲ್ಲಿ ವೆಯ್ಟ್ ಮಾಡಲಿಕ್ಕೆ ಮತ್ತು ಬೇರೆ ಎಲ್ಲದಕ್ಕೂ ಯೂಸ್ ಆಗ್ತಾ ಇದೆ. ಕೂರ್ತಿದ್ದಾರೆ ಜನ ಬಂದು ಯೂಸ್ ಆಗ್ತಾ ಇದೆ.